ವಿಜೇಂದ್ರ ಹಟಾವ್ ಬಿಜೆಪಿ ಬಚಾವ್ ವಿಜೇಂದ್ರ ವಿರುದ್ಧ ಭಿನ್ನರ ನೇರ ಟಾಕ್ ವಾರ್ ಸ್ಟಾರ್ಟ್ ಆಗಿದೆ. ವಿಜೇಂದ್ರ ವಿರುದ್ಧ ಸಿಡಿದ ಸ್ವಪಕ್ಷದ ನಾಯಕರು, ಬೇರೆ ಯಾರು ಅಲ್ಲ, ಬೇರೆ ಯಾವ ಪಕ್ಷದ ನಾಯಕರು ಅಲ್ಲ, ಬಿಜೆಪಿ ಪಕ್ಷದ ನಾಯಕರುಗಳೇ ಮುಗಿ ಬಿದ್ದಿರೋದು, ಟಾಂಗ್ ಕೊಟ್ಟಿರೋದು, ಲೇವಡಿ ಮಾಡ್ತಿರೋದು. ಬಿಜೆಪಿಯಲ್ಲಿ ಜೋರಾಗಿದೆ ವಿಜೇಂದ್ರ ವಿರುದ್ಧ ವಾರು. ಭಿನ್ನರೆಲ್ಲ ಒಂದಾಗಿ ವಿಜೇಂದ್ರ ವಿರುದ್ಧ ವಾಗ್ಬಾಣವನ್ನ ಸಾರಿದ್ದಾರೆ. ವಿಜೇಂದ್ರ ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಸಂಸದರು, ಶಾಸಕರು, ಹಿರಿಯರನ್ನ ವಿಜೇಂದ್ರ ಕಡೆಗಾಣಿಸಿದ್ದಾರೆ. ವಿಜೇಂದ್ರಗೆ ಜಿ ಪೂಜಾರ್ ಜೈಕಾರ್ ಹಾಕೋರು ಬೇಕು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಬೇಕು, ನಾಯಕರು ಬೇಡ ಅಂತ ಹೇಳಿ ಈ ಕಡೆಯಿಂದ ಯತ್ನಾಳು ಮುಗಿ ಬೀಳ್ತಾರೆ. ಅವ್ರಿಗ ದುಡ್ಡಿದೆ, ಅವ್ರಿಗೆ ದುರಹಂಕಾರ ಇದೆ ಅಂತ ಹೇಳ್ತಾರೆ. ಈ ಕಡೆ ಕುಮಾರ್ ಬಂಗಾರಪ್ಪ ಹೇಳ್ತಾರೆ, ಅವರಿಗೆ ಏನು ಕೇಳಿಲ್ಲ, ಪಕ್ಷದಲ್ಲಿ ಏನು ಕೇಳ್ತಾ ಇಲ್ಲ, ನಮ್ಮ ನಾಯಕರದ್ದು ಏನು ಕೇಳ್ತಾ ಇಲ್ಲ, ಯಾವ ಊರಿನ ಸಮಸ್ಯೆ ಯಾವ ಇದ್ರ ನಾಯಕರುಗಳನ್ನ ಕೇಳ್ತಿಲ್ಲ ಅಂತ ಈ ಕಡೆ ಕುಮಾರ್ ಬಂಗಾರಪ್ಪ ಹೇಳ್ತಾರೆ. ಆ ಕಡೆ ನೋಡ್ರೆ ಸುಧಾಕರ್ ಅವರು ನೇರವಾಗಿ ಟಾಂಗ್ ಅನ್ನ ಕೊಡ್ತಾರೆ. ಸೊ ಇನ್ನೊಂದ್ ಕಡೆ ನೋಡ್ರೆ BP ಹರೀಶ್ ಅವರು. ಏನ್ ನಡೀತಾ ಇದೆ? ಎಲ್ಲಿದೆ ರಾಷ್ಟ್ರದ ನ್ಯಾಷನಲ್ ಪಾರ್ಟಿ? ಬಿಜೆಪಿಯವರೇ ಸ್ವಲ್ಪ ನಮ್ಮ ಕರ್ನಾಟಕದ ಬಿಜೆಪಿಯವ್ರನ್ನ ನೋಡಿ ಇವರೇ ಹೊಡ್ಕೊಂತಿದ್ದಾರೆ. ಎರಡು ಬಣ ಆಗ್ಬಿಟ್ಟಿದೆ. ಈ ಕಡೆ ಒಂದ್ ಬಣ, ಈ ಕಡೆ ಒಂದ್ ಬಣ. ಇವ್ರು ಅವ್ರ ಮುಖ ಅವ್ರು ಇವ್ರಿಗೆ ಆರೋಪ ಮಾಡೋದು, ಇವ್ರು ಅವ್ರಿಗೆ ಟಾಂಗ್ ಕೊಡೋದು, ಇವ್ರು ಅವ್ರನ್ನ ಲೇವಡಿ ಮಾಡೋದು, ಇದೇ ಆಗೋಗಿದೆ. ಅದೇನೋ ಒಂದು ಎಕ್ಸಾಂಪಲ್ ಹೇಳ್ತಾರಲ್ಲ, ಅಲ್ಲ ಬಿಜೆಪಿಯನ್ನ ಕಟ್ಟಿ ಇಲ್ಲೊಂದು ಪವರ್ಫುಲ್ ಆಗಿ ಮಾಡಿರುವ, ಇಲ್ಲೊಂದು ನೆಲೆಸಿದೆ ಒಂದು ಶಿಸ್ತಿನ ಪಕ್ಷ, ಒಂದು ಪವರ್ಫುಲ್ ಪಕ್ಷ ಅಂದ್ರೆ ಬಿಜೆಪಿ. ಇಂಥ ಪಕ್ಷದಲ್ಲಿ ಈ ತರ ಮಕ್ಕ ಕುಕ್ಕಣದ ಅದೇನೋ ಒಂದು ಎಕ್ಸಾಂಪಲ್ ಹೇಳ್ತಾರ, ಮನೆಯವರಿಗೆ ಜಗಳ ಆಗುತ್ತೆ ಅಂತ ಹೇಳ್ತಾರಲ್ಲ, ಅಪ್ಪ ಅಮ್ಮ ಅಕ್ಕ ತಂಗಿ, ಅದೇ ತರನೂ ಇಲ್ಲ ಆಗಿರೋದು. ಇವ್ರು ಬಣ ಅಂತೆ, ಅವ್ರು ಬಣ ಅಂತೆ, ಅವ್ರು ಇವ್ರಿಗೆ ಹೇಳದಂತೆ, ಇವ್ರು ಅವ್ರಿಗೆ ಹೇಳದಂತೆ, ಅವ್ರಿಗೆ ಇವ್ರು ದುರಹಂಕಾರನಂತೆ, ಇವ್ರು ಸರಿ ಇಲ್ಲ ಅನ್ನೋದಂತೆ. ಇದೇ ತರ ಆದ್ರೆ ಒಂದ್ ಸೆಕೆಂಡ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, 2 ಸರಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇದೇ ತರ ಇದೇ ಶಿಸ್ತಿನ ಪಕ್ಷದಲ್ಲಿ, ಇದೇ ಪವರ್ಫುಲ್ ಪಕ್ಷದಲ್ಲಿ, ಇದೇ ಬಿಜೆಪಿಯಲ್ಲಿ ಇದೇ ತರ ಹೊಡೆದಾಟ ಬಡದಾಟ ಆಗ್ತಾ ಇದ್ರೆ ನಿಮ್ಮ ಪಕ್ಷ ಮುಂದೆ ಬರಲ್ಲ, ನಿಮ್ಮ ಪಕ್ಷ ಪವರ್ಫುಲ್ ಆಗಿರಲ್ಲ. ಒನ್ಸ್ ಅಗೇನ್ ಐ ರಿಪೀಟ್, ಬಿಜೆಪಿ